ನಂಬಿಟ್ರ ನೀವು? ಹೆದರ್ಕೊಂಡ್ಬಿಟ್ರಾ? ನೀವು ತಮಾಷೆ ಮಾಡಿದ್ರಾ? ಹ್ಞೂ ಮತ್ತೆ ನೀವು ಮಲ್ಗೆ ಹೂ ಬಳೆ ತಂದು ಟಿಪಿಕಲ್ ಗಂಡನ್ ತರ ಆಡ್ಬೋದು. ನಾನು ಸ್ವಲ್ಪ ಅನುಮಾನ ಪಟ್ಟು ಟಿಪಿಕಲ್ ಹೆಂಡತಿ ತರ ಆಡ್ಬಾರ್ದಾ? ಅಲ್ಲ, ನಿಮ್ಮನ್ನ ನಾನು ಹಾಗೆ ಕೇಳ್ತೀನ ರಾಜ್? ಆ ಥರ ಕೇಳೋ ಪರಿಸ್ಥಿತಿ ಎಲ್ಲ ನೀವು ತಂದ್ಕೊಳ್ಳಲ್ಲ. ನೀವು ಹಾಗೆಲ್ಲ ಮಾಡಲ್ಲ ಅಂತ ನನಗೆ ಗೊತ್ತು. ಯಾರ್ ಫೋನು? ಅದೇ ಹುಡುಗಿನಾ? ಅದೇ ಮಹೇಶ್ ಸರ್ ಫ್ರೆಂಡ್ ನೋಡಿದಾಗ ನಿಮ್ ಜೊತೆ ಇದ್ರಲ್ಲ, ಅವಳೇನಾ? ಯಾರು? ಅದು ಎಲ್ಲಿ ಮೊಬೈಲ್ ತೋರಿಸಿ. ಮೊಬೈಲ್ ಯಾಕೆ? ಯಾವ ಹುಡುಗಿನೂ ಅಲ್ಲ. ಬರೀ ನನ್ನ ಮೇಲೆ ನಿಮ್ಗೆ ಅನುಮಾನನಾ? ನೀವು ಇಷ್ಟೆಲ್ಲ ಆಡ್ತಿದ್ದೀರಾ ಅಂದಮೇಲೆ ಏನೋ ಮುಚ್ಚಿಡ್ತಿದ್ದೀರಾ ಅಂತ ಅನುಮಾನ ಬರುತ್ತಲ್ವಾ? ಅಯ್ಯೋ ಭಗವಂತ, ತಮಾಷೆ ಮಾಡ್ತಿದ್ದೀನಿ ಕಣ್ರಿ. ನಿಮ್ಮ ಮೇಲೆ ನನಗೆ ಯಾವ ಅನುಮಾನನೂ ಇಲ್ಲ. ತುಂಬಾ ನಂಬ್ತೀನಿ ನಿಮ್ಮನ್ನ ಗೋಳು ಇಕ್ಕೊಂಡು ತುಂಬಾ ದಿನ ಆಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಆಟ ಆಡಿಸ್ದೆ. ನೀವು ನನ್ನ ನಂಬ್ತೀರಾ, ಆದರೆ ನಾನೇ ನಿಮಗೆ ಸತ್ಯನೇ ಹೇಳೋಕ್ಕಾಗ್ತಿಲ್ಲ ಮುನಿಯಮ್ಮ. ಈ ರೇಷ್ಮಾ ಬೇರೆ ಏನು ರಗ್ಲೇನೋ ಇಳ್ದು. ಯಾಕೆ ಸುಶ್, ನನ್ನ ಕಾಲೇ ಪಿಕ್ ಮಾಡಲ್ವಾ ನೀನು? ಹೆಂಡತಿ ಬಂದಿದ್ದು ನನ್ನೇ ಮರ್ತೋದ್ಯಾ? ಅಯ್ಯೋ, ಎಲ್ರು ಎಲ್ಲಿದ್ದೀರಾ? ಬೇಗ ಬನ್ನಿ. ಏನ್ ರಾಜದು ಗಲಾಟೆ? ಬನ್ನಿ ನೋಡೋಣ. ಏನು ಒಡವೆ ಕಾಣಿಸ್ತಾ ಇಲ್ವಾ? ಎಲ್ಲಿ ಹೋಗುತ್ತೆ ಅಮ್ಮ? ಅಲ್ಲೇ ಇರುತ್ತೆ, ಹುಡ್ಕಮ್ಮ ನಿಧಾನವಾಗಿ. ನೋಡ್ದೆ ಅಪ್ಪ, ಎಲ್ಲ ಒಡವೆನೂ ಇದೆ, ಒಂದು ನೆಕ್ಲೆಸ್ ಮಾತ್ರ ಕಾಣಿಸ್ತಿಲ್ಲ. ಇದೇನಮ್ಮ, ಈಗ ಒಂದ್ ಸ್ವಲ್ಪ ಹಿಂದೆ ಇದ್ದಿದ್ ಒಡವೆ ಇವಾಗ ಸಡನ್ ಆಗಿ ಕಾಣ್ತಾ ಇಲ್ಲ ಅಂದ್ರೆ ಏನ್ ಈ ಮಾತಿನ ಅರ್ಥ? ನಂಗೂ ಗೊತ್ತಾಗ್ತಿಲ್ಲ ಅಮ್ಮ. ಎಲ್ಲ ಕಡೆ ಹುಡ್ಕಾಡ್ದೆ, ಆದ್ರೂ ಕಾಣಿಸ್ತಿಲ್ಲ. ಅಲ್ಲ ಮಗಳೇ, ಒಡವೆ ತಗೊಂಡು ಒಳಗಡೆ ಇಡು ಅಂತ ಆಗ್ಲೇ ಹೇಳಿದೆ ನಿಮಗೆ. ಯಾಕೆ ತಡ ಮಾಡಿದೆ ನೀನು? ಸಾರಿ ಅಪ್ಪ, ಎಲ್ಲರೂ ಮಾತಾಡ್ತಿದ್ರಲ್ಲ, ಆಮೇಲೆ ಒಳಗಡೆ ಇಡೋಣ ಅನ್ಕೊಂಡೆ. ಅಷ್ಟರಲ್ಲಿ ಕಳ್ಳ ಯಾರು ಅಂತ ಗೊತ್ತಾಗೋ ತನಕ ನಮ್ಮಲ್ಲೇ ಅವ್ರು ತಗೊಂಡಿರ್ಬೋದು, ಇವ್ರು ತಗೊಂಡಿರ್ಬೋದು ಅಂತ ಅನುಮಾನ ಕೊರಿತಾ ಇರುತ್ತೆ. ಹಾಗಿದ್ರೆ ಮಾವನ್ ಕರೆದು ಮಾತು ಕೇಳೋಣ. ಆರಾಧನವ್ರು ಏನಂತೀರಾ? ಸುಶಾಂತ್, ಏನ್ ಮಾತಾಡ್ತಿದ್ಯಾ? ಅವರು ನಿಮ್ಮ ಮಾವ. ಅವ್ರ ಮೇಲೆ ಅನುಮಾನ ಪಡೋದು ಅವ್ರಿಗೆ ಮಾಡೋ ಅವಮಾನ ಆಗುತ್ತೆ, ನೆನ್ಪಿಟ್ಕೋ. ಪರವಾಗಿಲ್ಲ ಮಾವ, ನಾನೇ ಮಹೇಶನ ಬರೋದಕ್ಕೆ ಹೇಳ್ತೇನೆ. ಅಲ್ಲಲ್ಲ ಮಹೇಶ್ ಅವರೇ, ನೀವು ನೋಡಿದ್ರ ಅಂತಲ್ಲ, ತಗೊಂಡ್ರ ಅಂತ. ಗಣಪತಿ ಮಾತಿನ ಮೇಲೆ ನಿಗಾ ಇರ್ಲಿ. ಭಾವ, ನಾನೇನು ತಪ್ಪಾಗಿ ಕೇಳಲಿಲ್ಲ. ತಪ್ಪಾಗೇನಾದ್ರೂ ಅವರು ತಗೊಂಡಿದ್ದಾರ ಅಂತ ಕೇಳಿದೆ ಅಷ್ಟೇ. ಅಂದ್ರೆ ಆ ಒಡವೆನ ನಾನು ತಗೊಂಡಿದ್ದೀನಿ ಅಂತ ನಿಮ್ಗೆ ಅನುಮಾನ? ಮಹೇಶ್ ಸರ್, ದಯವಿಟ್ಟು ಆಗ ಅನ್ಕೋಬೇಡಿ. ನೀವು ತಗೊಂಡಿದ್ದೀರಾ ಅಂತ ಅಲ್ಲ. ಒಂದ್ಸಲ ಕೇಳೋಣ ಅಂತ ಕರೆಸಿದ್ದು, ಯಾಕೆ ಸುಮ್ಮನೆ ಅನುಮಾನ ಅಂತ. ಬಿಗ್ರೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇವರೆಲ್ಲ ಈ ರೀತಿ ಪ್ರಶ್ನೆ ಕೇಳ್ತಾ ಇರೋದು ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ನೋಡಿ, ನಾನು ಕಳ್ಳ ಅಲ್ಲ. ಒಡವೆನ ಕಣ್ಣು ಬಾಯಿ ಬಿಟ್ಕೊಂಡು ನೋಡಿದ್ದು ನಿಜ. ಯಾಕಂದ್ರೆ ನಾನು ಯಾವತ್ತೂ ಇಷ್ಟೊಂದು ಒಡವೆಗಳನ್ನ ನೋಡಿಲ್ಲ. ಹಾಗಂತ ನಾನು ಕಳ್ಳ ಅಲ್ಲ.
ಸರಿ ಸರಿ, ನೀವು ಕಳ್ಳ ಅಲ್ಲ. ಆದ್ರೆ ಒಂದ್ಸಲ ಬ್ಯಾಗ್ ನೋಡಿ ಚೆಕ್ ಮಾಡ್ಬಿಟ್ರೆ ನಮ್ಮೆಲ್ಲರಿಗೂ ಸಮಾಧಾನ ಆಗುತ್ತೆ. ಏನ್ ಗಣಪತಿ ಬುದ್ಧಿ ಇಲ್ಲ. ನೀವೇನಾದ್ರೂ ಚೆಕ್ ಮಾಡ್ಕೊಳ್ಳಿ. ಏನಮ್ಮ ಇದು? ಯಾಕೆ ಇದನ್ನೆಲ್ಲ ಇಲ್ಲಿ ಬಿಸಾಕಿದ್ಯಾ? ಇದನ್ನೆಲ್ಲ ಯಾರು ಮುಟ್ಟಕ್ ಹೇಳಿದ್ ನಿನಗೆ? ಅಲ್ಲ, ನನ್ ಪರ್ಮಿಷನ್ ಇಲ್ದೆ ನನ್ ರೂಮಿಗೆ ಹೋಗಿ ಇದನ್ನೆಲ್ಲ ಏನು ತದ್ದೆ ನೀನು? ಹೇಳೆ, ಯಾರೇ ಅವನು? ಬೊಗಳೆ, ಇದನ್ನೆಲ್ಲ ಕೊಟ್ಟವನ್ ಯಾರು? ನಿನಗೇನಕ್ಕೆ ಹೇಳ್ಬೇಕು? ನನಗ್ ಯಾಕೆ ಹೇಳ್ಬೇಕಾ? ನೀನ್ ನನ್ ಹೆತ್ತಿರೋ ತಪ್ಪಿಗೆ ಕಣೆ. ನನಗ್ ಮೊದ್ಲಿಂದನೂ ಅನುಮಾನ ಇತ್ತು ಕಣೆ. ಎಷ್ಟೊತ್ತಿಗೂ ಫೋನಲ್ಲಿ ಹಲ್ ಕಿರ್ಕೊಂಡು ಮಾತಾಡ್ತಿದ್ಯಲ್ಲ, ಇಂಥದೇ ಏನೋ ಒಂದ್ ನಡೆಸ್ತಿದ್ಯಾ ಅಂತ ಅನ್ನಿಸ್ತಿತ್ತು. ಇನ್ನು ಓದೋ ವಯಸ್ಸು ಕಣೆ, ಇವಾಗ್ಲೇ ನಿನಗೆ ಈ ಲವ್ ಗಿವ್ ಎಲ್ಲ ಬೇಕಾ? ಮಾತಾಡೆ. ಸುಮ್ನೆ ಇರಮ್ಮ, ಯಾರು ಮಾಡದೇ ಇರೋ ತಪ್ಪೇನ್ ನಾನ್ ಮಾಡಿಲ್ಲ. ಹೌದು, ಲವ್ ಮಾಡ್ತಾ ಇದ್ದೀನಿ. ಏನಿವಾಗ? ನಿನಗೇನಿವಾಗ? ನನಗ್ ಏನಾ? ಇರು, ನಿನ್ನ ಮಾಡ್ತೀನಿ. ನನಗ್ ಏನಾ? ಲವ್ ಮಾಡೋ ವಯಸ್ಸನೇ ಇದು? ಟೈಮಲ್ಲಿ ಲವ್ ಮಾಡೋ ವಯಸ್ಸನೇ ಇದು? ಯಾಕೆ ರೇವತಿ ಬೆಳೆದಿರೋ ಮಗಳ ಮೇಲೆ ಕೈ ಮಾಡ್ತಿದೀಯಾ? ಏನ್ ಹೇಳಿ ಅಜ್ಜಿ, ಓದೋ ವಯಸ್ಸಲ್ಲಿ ಯಾವನ್ನೋ ಪ್ರೀತಿ ಮಾಡ್ತಿದ್ದಾಳೆ. ನೋಡಿ, ಈ ಅನಿಷ್ಟನೆಲ್ಲ ಆ ಹುಡುಗನೇ ಕೊಟ್ಟಿರೋದು. ಇಷ್ಟು ದಿನ ನನ್ನ ಕಣ್ಣಿಗೆ ಕಾಣದೇ ಇರೋ ತರ ಇವನ್ನೆಲ್ಲ ಬಚ್ಚಿಟ್ಟಿದ್ಲು. ಈ ಲವ್ಗೆ ಎಲ್ಲ ಬೇಕಾ ಇವಳಿಗೆ? ಸಾಕು, ಸುಮ್ನೆ ಇರಮ್ಮ. ನಾನೇನು ಮಹಾ ಅಪರಾಧ ಮಾಡಿರೋ ತರ ಆಡ್ಬೇಡ ನೀನು. ಮುಚ್ಚೆ ಬಾಯಿ. ನೋಡು, ನಿನ್ ಪಾಡಿಗೆ ನೀನು ಓದ್ಕೊಂಡು ಕಾಲೇಜಿಗೆ ಹೋಗಿ ಬಂದು ಮಾಡಿದ್ಯೋ ಸರಿ. ಲವ್ ಗಿವ್ ಅಂತ ಏನಾದ್ರೂ ಬಾಲ ಬಿಚ್ಚಿದ್ಯೋ ಕೈ ಕಾಲು ಮುರಿದು ಬಿಡ್ತೀನಿ. ನೀವು ಅಪ್ಪ ಮಗಳು ಏನೇ ಅಂದ್ರು ಅನಿಸ್ಕೊಂಡ್ ಮೂಲೆಯಲ್ಲಿ ಬಿದ್ದಿರ್ತೀನಿ ಅಂತ ಅನ್ಕೋಬೇಡ. ನಿನ್ನ ಹೆತ್ತೋಳ್ ನಾನು. ನೀನ್ ತಪ್ಪು ಮಾಡಿದಾಗ ಎರಡೆರಡು ಹೊಡೆದು ನಿನ್ನ ಸರಿಯಾದ ದಾರಿಗೆ ತರೋ ಅಧಿಕಾರ ನನಗಿದೆ. ನೋಡೆ, ಇನ್ನೊಂದ್ಸಲ ಹುಡುಗನ್ಗೆ ಫೋನು ಮೆಸೇಜು ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಈ ವಸ್ತುಗಳ ತರ ಅವನ್ ಮೇಲಿನ ಪ್ರೀತಿನೂ ಬೂದಿ ಆಗ್ಬೇಕು, ತಿಳಿತಾ? ಲವ್ ಮಾಡಿದೀನಿ, ಯಾವನ್ನೂ ಕೊಲೆ ಮಾಡಿಲ್ಲ ನಾನು. ಒಬ್ಬನ್ನ ಮದ್ವೆ ಆಗಿ ಅವನ್ ಸತ್ತೋದ ಅಂತ ಇನ್ನೊಬ್ನನ್ನ ಕಟ್ಕೊಂಡಿಲ್ಲ ನಾನು. ಫ್ರೆಂಡು ಅಂತ ಹೇಳಿ ಯಾವನ್ ಜೊತೆನೂ ಊರ್ ಸುತ್ತಿ ಪೊಲೀಸವ್ರ ಹತ್ರ ರೇಡು ಮಾಡಿಸ್ಕೊಂಡಿಲ್ಲ. ಸರಿ, ಸಾಕ್ ಬಾಯ್ ಮುಚ್ಚಮ್ಮ. ಇವತ್ತು ಇವ್ರಗಳ ಮುಂದೆ ನನಗೆ ಅವಮಾನ ಮಾಡ್ದೆ ಅಲ್ಲ, ಇದಕ್ಕೆ ಪ್ರತಿಕಾರ ತೀರ್ಸ್ಕೊಂಡಿಲ್ಲ ಅಂದ್ರೆ ನನ್ನ ಹೆಸರು ಸಿರಿನೇ ಅಲ್ಲ. ಅಳ್ಬೇಡ, ಸಮಾಧಾನ ಮಾಡ್ಕೋ. ನೋಡಿದ್ಯಲ್ಲ, ಹೆತ್ತ ತಾಯಿಯನ್ನೋ ಗೌರವನೂ ಇಲ್ಲದೆ ನೋಡು ಹೇಗ್ ಮಾತಾಡ್ತಾಳೆ. ಮಕ್ಕಳು ಹೀಗೇನೆ, ದೊಡ್ಡವರಾದ್ಮೇಲೆ ಹಾರಾಡೋದನ್ನ ಕಲಿತಾರೆ. ಅವ್ರನ್ನ ಹೊಡೆದು ಬಡ್ದು ತಿದ್ದಕ್ಕಾಗಲ್ಲ, ಸಮಾಧಾನವಾಗಿ ಹೇಳ್ಬೇಕು ಅಷ್ಟೆ. ಹೌದು ಕಣೆ, ನೀನ್ ಮೊದ್ಲು ಸಮಾಧಾನ ಮಾಡ್ಕೊ. ಮೊದ್ಲಿಂದನೂ ಅವಳು ನಿನ್ ಮಾತು ಕೇಳೋಳಲ್ಲ. ನೀನು ಮಹೇಶನ್ಗೆ ವಿಷಯ ಹೇಳು, ಅವನೇ ಅವಳಿಗೆ ಬುದ್ಧಿ ಕಲಿಸ್ತಾನೆ. ಏನ್ ಮಹೇಶ್ ಅವ್ರೆ, ಹೇಗ್ ಬಂತು ಅಂದ್ರೆ ಏನ್ ಅರ್ಥ? ಅದಕ್ಕೇನಾದ್ರೂ ಜೀವ ಇದೆಯಾ? ಕುಟು ಕುಟು ಅಂತ ಓಡ್ ಬಂದು ನಿಮ್ ಬ್ಯಾಗ್ ಒಳಗಡೆ ಹೋಗಿ ಸೇರ್ಕೊಳಕ್ಕೆ? ಅದು ಅಲ್ದೆ ನಮ್ಮನೇಲಿ ಇದ್ದು ಬೇಜಾರಾಯ್ತು ಅಂತ ವಾಟಾರಕ್ಕೆ ಹೋಗ್ಬಿಟ್ಟು ಬರೋಣ, ಒಂದ್ ರೌಂಡ್ ಹಾಕೊಂಡ್ ಬರೋಣ ಅಂತ ಅದೇನಾರ ಪ್ಲಾನ್ ಮಾಡ್ತಾ? ಏನ್ ಬೇಕ್ರೆ ಇದು? ಕೇಳಕ್ ಮೊದಲು ಕೊಡುವಂತ ವ್ಯಕ್ತಿ ನಾನು. ಕೇಳಿದ್ರು ಕೊಡ್ತಾ ಇದ್ದೆ. ಇಲ್ಲ ಬೀಗ್ರೆ, ನಿಜವಾಗ್ಲೂ ಆ ಬ್ಯಾಗಲ್ಲಿ ಹೆಂಗ್ ಬಂತಂತ ನನಗೆ ಗೊತ್ತಿಲ್ಲ ಬೀಗ್ರೆ. ನಾನು ತಗೊಂಡಿಲ್ಲ ಬೀಗ್ರೆ. ನಿಮ್ಗೆ ಹೆಂಗ್ ಹೇಳೋದು? ನನ್ನ ತಾಯಿ ಮೇಲೆ ನಾನು ತಗೊಂಡಿಲ್ಲ ಬೀಗ್ರೆ. ಏನ್ ಸರ್ ಇದು? ನಮ್ಮಪ್ಪ ನಿಮ್ನ ಎಷ್ಟು ನಂಬಿದ್ರು, ಎಷ್ಟು ಗೌರವ ಕೊಡ್ತಿದ್ರು. ಅವ್ರ ನಂಬಿಕೆನ ನುಚ್ಚು ನೂರು ಮಾಡಾಕ್ಬಿಟ್ರಿ.
ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ದೊಡ್ಡದಾಗಿ ಮಗಳಿಗೆ ಸಂಸ್ಕಾರ ಹೇಳ್ಕೊಡತಾರ ಗಂಡನ ಮನೇಲಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಭಾಷಣ ಮಾಡ್ತಾ ಇದ್ರಿ. ಆದ್ರೆ ಅದೇ ಮನೇಲಿ ನೀವು ಕಳ್ತನ ಮಾಡಿದ್ದೀರಲ್ಲ, ಇದನ್ನ ನಿಮ್ ಸಂಸ್ಕಾರ? ನೀವೇ ಹೀಗೆ ಅಂದ್ರೆ ನಿಮ್ ಮಗಳು ಹೆಂಗೋ? ಎಂತ ಸಂಬಂಧ ಸಿಕ್ತಪ್ಪ ನಮ್ಗೆ? ಅಲ್ಲ ಮಹೇಶ್ ಸರ್, ನಿಮಗೆ ಬಡತನ ಕಷ್ಟ ಇದೆ ಅಂತ ಒಂದು ಮಾತು ಹೇಳಿದ್ರೆ ನಮ್ಮಪ್ಪ ಒಂದೇ ಸತಿಗೆ ನಿಮ್ಮ ಕಷ್ಟ ಎಲ್ಲ ತೀರೋ ಹಾಗೆ ಮಾಡಿಬಿಡ್ತಿದ್ರಲ್ಲ. ಆದರೆ ನೀವು ಸಂಭಾವಿತ ಅಂತಾರ ಕೊಟ್ಟು ದುಡ್ಡನ್ನ ವಾಪಸ್ ಕೊಡಕ್ ಬಂದು ಈ ಥರ ಕಳ್ತನ ಮಾಡ್ಕೊಂಡು ಹೋಗಿದ್ದೀರಾ ಅಲ್ಲ. ಮೈಸೂರು ಯಾಕೆ ಈ ಥರ ಮಾಡಿಬಿಟ್ರಿ? ತಪ್ಪು ಮಾಡಿದ್ರಿ. ಅಯ್ಯೋ ಅಳಿ ಅಂದ್ರೆ ನಿಜವಾಗ್ಲೂ ಅದು ಹೇಗ್ ನನ್ನ ಬ್ಯಾಗಲ್ಲಿ ಬಂತು ಅಂತ ಗೊತ್ತಿಲ್ಲ, ನನ್ನ ತಾಯಿ ಎಣಗೂ ಗೊತ್ತಿಲ್ಲ. ನೀವಾದ್ರೂ ನಾನು ನಂಬಿ ಹೇಳಿ ಅಂದ್ರೆ. ಇವಾಗ ನೀವೇನ್ ಹೇಳಿದ್ರು ಯಾರು ನಂಬಲ್ಲ ನೋಡಿ. ನಿಮ್ಮಿಂದಾಗಿ ನಿಮ್ ಮಗಳು ತಲೆ ತಗ್ಸ್ ನಿಲ್ಲೋ ತರ ಆಯ್ತು. ನೀವ್ ಈ ತರ ಎಲ್ಲ ಮಾಡಬಾರ್ದಾಗಿತ್ತು. ಈ ತರ ಮಿಡಲ್ ಕ್ಲಾಸ್ ಜನಗಳ ಹಣೆ ಬರಾನೇ ಇಷ್ಟು. ಶ್ರೀಮಂತಿಕೆನ ಬಾಯ್ ಬಿಟ್ಕೊಂಡು ಆಸೆ ಪಡ್ತಾರೆ, ಆದ್ರೆ ದುಡ್ದು ದೊಡ್ಡವರಾಗೋ ದಾರಿ ಗೊತ್ತಿರಲ್ಲ. ಈ ತರ ಕಳ್ದಾರಿ ಹಿಡಿತಾರೆ. ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ ನೀವು, ಆಮೇಲೆ ಸರಿ ಇರಲ್ಲ. ಏನ್ ಸರಿ ಇರಲ್ಲ? ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ಮನೆಯವ್ರ ಮೇಲೆ ಕೂಗಾಡ್ತೀರಾ? ಏನೋ ಆರಾಧನಾ ಮುಖ ನೋಡ್ಕೊಂಡು ಸುಮ್ಮನಿದೀವಿ, ಇಲ್ಲ ಅಂದ್ರೆ ನೀವು ಮಾಡಿದ ತಪ್ಪಿಗೆ ಪೊಲೀಸ್ ಹತ್ರ ಹೋಗ್ತಿದ್ವಿ. ನಾನ್ ಕದ್ದಿಲ್ಲ ಅಂತ ಹೇಳ್ತಾ ಇಲ್ವಾ? ನಾನು ಕಳ್ತನ ಮಾಡೋ ಅಂತನಲ್ಲ. ಸುಮ್ಮನೆ ನನ್ನ ಬಗ್ಗೆ ಏನೇನೋ ಮಾತಾಡಿದ್ರೆ ಸರಿ ಇರಲ್ಲ. ಯಾರಿಗ್ ಗೊತ್ತು, ನಮ್ಮನ್ನ ಈ ಮನೆಯಿಂದ ದೂರ ಇಡಬೇಕು ಅಂತ ಪ್ಲಾನ್ ಮಾಡಿ ನಿಮ್ಮಲ್ಲೇ ಯಾರಾದ್ರೂ ಒಬ್ರು ಈ ಬ್ಯಾಗಲ್ಲಿ ಒಡವೆ ಇಟ್ಟಿರ್ಬೋದಲ್ಲ.